ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಇವತ್ತು ಶಿವರಾಮ್ ಕಾರಂತರ ಕೇವಲ ಮನುಷ್ಯರು ಕಾದಂಬರಿ ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಂತೋಷ ಆಗ್ತಾಯಿದೆ. ಶಿವರಾಮ್ ಕಾರಂತರು ಭಾರತೀಯ ಸಾಹಿತ್ಯ ನಿರ್ಮಾಪಕರಲ್ಲಿ ಒಬ್ಬರು. ತಮ್ಮ ಮಾತುಕೃತಿಗಳ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಣ್ಣಬನಿಯನ್ನು ಗಾಢಗೊಳಿಸಿದ ಧೀಮಂತ ಚೇತನ ಅವರು. ಅವರ ಮಾತುಕೃತಿಗಳು ಕೇವಲ ಕನ್ನಡ, ಕನ್ನಡಿಗ, ಕರ್ನಾಟಕ ಇವಿಷ್ಟಕ್ಕೆ ಸೀಮಿತವಾಗಿರಲಿಲ್ಲ ಎನ್ನುವಂಥ ಅವರು ಅಖಂಡವಾದಂತಹ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಿದ್ದರು. ವಿಜ್ಞಾನ ಸಹಿತಂ ಎಂಬ ಒಂದು ಧೋರಣೆಯನ್ನು ಅವರು ಹೊಂದಿದ್ರು ಎನ್ನುವಂಥ. ಹೀಗಾಗಿ ಒಂದು ರೀತಿಯಲ್ಲಿ ಅನಿಕೇತನ ಪ್ರಜ್ಞೆಯನ್ನು ಅವರು ಪ್ರತಿಪಾದಿಸ್ತಾ ಬಂದವರು. ಈ ಒಂದು ಅವರ ಧೋರಣೆ ಒಂದು ರೀತಿಯಲ್ಲಿ ಅವರ ಬರವಣಿಗೆ ಚಿಂತನೆ ಕರ್ನಾಟಕವನ್ನು, ಭಾರತವನ್ನು ಮೀರಿದ ವಿಶ್ವದ ನಾಗರಿಕತೆಯ ಪ್ರಪಂಚಕ್ಕೆ ತಮ್ಮ ವ್ಯಕ್ತಿತ್ವವನ್ನು ವಿಸ್ತರಿಸಿಕೊಂಡಿದ್ದರು ಎನ್ನುವಂಥ. ಇದನ್ನೆಲ್ಲ ಗಮನಿಸಿಯೇ ಮರಾಠಿಯ ಶ್ರೇಷ್ಠ ಸಾಹಿತಿ, ಚಿಂತಕರು, ಹೋರಾಟಗಾರರು ಆಗಿದ್ದಂತಹ ಡಾಕ್ಟರ್ ದುರ್ಗಾ ಭಾಗವತ್ ಅವರು ಒಂದು ಮಾತು ಹೇಳ್ತಾರೆ, ಅತ್ಯಂತ ಮಹತ್ವದ್ದು. ಇದು ಕಾರಂತರ ವ್ಯಕ್ತಿಮತ್ತೆಯನ್ನು ಎತ್ತಿ ತೋರಿಸ್ತದೆ ಎನ್ನುವಂಥ. ಬದುಕು ಅಂದರೆ ಏನು ಎಂಬುದನ್ನು ನಡೆದು ತೋರಿಸಿದ ಸಾಹಸಿ ಅಂಥೇಳಿ ಅವರು ಹೊಗಳ್ತಾನೆ, ಕೊಂಡಾಡ್ತಾನೆ. ಅಖಿಲ ಭಾರತ ಮಟ್ಟದಲ್ಲಿ ನಾವು ಹೋಲಿಕೆ ಮಾಡಬಹುದಾದಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವರು ರವೀಂದ್ರನಾಥ ಟಾಗೋರ್ ಎಂಬ ದುರ್ಗಾ ಭಾಗವತ್ ಅವರ ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಅವರ ಮಾತು ಕೃತಿಗಳು ಅದರಲ್ಲಿ ಯಾವುದೇ ವಿರೋಧಾಭಾಸಗಳಿರಲಿಲ್ಲ ಎನ್ನುವಂಥದ್ದು. ಅವರ ವ್ಯಕ್ತಿಮತ್ತೆ ಅತ್ಯಂತ ಮಹತ್ವದ್ದು ಎನ್ನುವಂಥದ್ದು. ಅವರ ವ್ಯಕ್ತಿತ್ವ ಲಾರ್ಜರ್ ದ್ಯಾನ್ ಲೈಫ್ ಅಂತ ಈಗಾಗಲೇ ವಿದ್ವಾಂಸರು ಎತ್ತಿ ತೋರಿಸಿದ್ದಾರೆ. ಕಾರಂತರು ಪ್ರತಿ ವರ್ಷ ಒಂದು ಕಾದಂಬರಿಯನ್ನು ಬರಿತಾ ಇದ್ರು ಅಂತ ನಮಗೆ ಗೊತ್ತಿದೆ. ಒಂದು ನೋಂಪಿ ಹಾಗೆ, ಒಂದು ವೃತ್ತದ ಹಾಗೆ ಅವರು ನಿರಂತರವಾಗಿ ಕಾದಂಬರಿಯನ್ನು ಬರೆದರು. ಇದಕ್ಕೆ ಪೂರಕವಾಗಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಜಗತ್ತಿನಾದ್ಯಂತ ದೇಶ ವಿದೇಶಗಳಲ್ಲಿ ಓಡಾಡಿದವರು. ಅವರ ಈ ಒಂದು ಅನುಭವ ವ್ಯಾಪಕವಾದಂತಹ ವೈವಿಧ್ಯಮಯವಾದಂತಹ ಒಂದು ಜೀವನ ಅನುಭವ ಅವರ ಕೃತಿಗಳಲ್ಲಿ ಮಡುಗಟ್ಟಿರುವುದು ನಾವು. ಹೀಗಾಗಿ ಅವರು ಸೃಷ್ಟಿಸಿರುವಂತಹ ಕಥನಗಳು ಅದು ಕೇವಲ ಕರಾವಳಿ ಕಥನ ಅಲ್ಲ, ನೆನ್ಪಿಟ್ಕೊಳ್ಳಬೇಕು. ಅವರ ಪಾತ್ರಗಳು ಅದು ಮದ್ರಾಸ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ನಾಗ್ಪುರ ಆಗ್ಬೋದು, ಹೀಗೆ ಅವರ ಪಾತ್ರಗಳು, ಅವರ ಕಥನಗಳು ದೇಶದಾದ್ಯಂತ ಯಾವುದೋ ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ಓಡಾಡುವುದು ನಾವು ನೋಡ್ತೇವೆ. ಇದನ್ನು ಗಮನಿಸಿಯೇ ಇವತ್ತು ರಾಷ್ಟ್ರಮಟ್ಟದಲ್ಲಿ ಕಾರಂತರ ಕಾದಂಬರಿಗಳ ಒಂದು ತೌಲನಿಕ ಚರ್ಚೆ ನಡೀತಾ ಇದೆ. ಇದು ಅತ್ಯಂತ ಮಹತ್ವದ್ದು. ಅದು ಪ್ರೇಮ್ಚಂದ್ ಅವರ ಕಾದಂಬರಿಗಳ ಜೊತೆಗಾಗಿರ್ಬೋದು, ಮುಲ್ಕರಾಜ್ ಆನಂದ್ ಅವರಾಗಿರ್ಬೋದು, ಮರಾಠಿಯ ಮಡ್ಗುಳ್ಕರ್ ಆಗಿರ್ಬೋದು, ಅಥವಾ ಬಂಗಾಳಿಯ ಶರಶ್ಚಂದ್ರ, ಹೀಗೆ ಹಿಂದಿ, ಮರಾಠಿ, ಗುಜರಾತಿ, ಬಂಗಾಳಿ, ಭಾರತೀಯ ಭಾಷೆಗಳಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅನೇಕ ಲೇಖಕರೊಂದಿಗೆ ಕಾರಂತರ ಕಾದಂಬರಿಗಳನ್ನು ಕುರಿತು ತೂಗಿ ನೋಡುವ ಒಂದು ತೌಲ್ನಿಕ ವಿಶ್ಲೇಷಣೆ, ಚಿಂತನೆ, ವಿವೇಚನೆ ನಡೀತಾ ಇರುವುದು ಇದು ಕನ್ನಡಿಗರು ಅಭಿಮಾನ ಪಡುವಂತಹ ಒಂದು ಸಂಗತಿ ಅನ್ನುವಂಥದ್ದು. ಕಾರಂತರ ಸಮಗ್ರ ಕಾದಂಬರಿಗಳ ಕುರಿತು ಇವತ್ತಿಗೂ ಸರಿಯಾದಂತಹ ಚರ್ಚೆ, ವಿಚಾರ, ವಿಮರ್ಶೆ ನಡೆದಿಲ್ಲ ಎನ್ನುವಂಥದ್ದು. ನಾವು ಕಾರಂತರು 45 ಕಾದಂಬರಿಗಳನ್ನು ಬರೆದ್ರು ಅಂತ ಹೇಳ್ತಾ ಬಂದಿದ್ದೇವೆ. ಆದರೆ ಹೆಚ್ಚು ಚರ್ಚೆಗೆ ಒಳಗಾದಂತಹ ಕೆಲವು ಬೆರಳೆಣಿಕೆಯ ಕಾದಂಬರಿಗಳನ್ನು ಬಿಟ್ಟರೆ ಇತರ ಕಾದಂಬರಿಗಳ ಒಂದು ಸಮಗ್ರ ಚರ್ಚೆ, ವಿಚಾರ, ವಿಮರ್ಶೆ ನಡೆದಿಲ್ಲ. ಇದನ್ನು ಗಮನಿಸಿಯೇ ಕನ್ನಡದ ಹಿರಿಯ ವಿಮರ್ಶಕ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಮಾತು ಹೇಳ್ತಾರೆ. ಅದು ನನಗೆ ಬಹಳ ಮಹತ್ವದಾಗಿ ಇವತ್ತು ನನಗೆ ಕಾಣ್ತಾ ಇದೆ. ಅವ್ರು ಹೇಳ್ತಾರೆ, ನಮ್ಮ ಅಧ್ಯಯನ ಕ್ರಮದಲ್ಲಿ 2 ಬಗೆಯ ಓದಿನ ಕ್ರಮ ಬಹಳ ಮುಖ್ಯ ಅಂತ. ಒಂದು ಸಮಗ್ರ ಓದು, ಇನ್ನೊಂದು ಅದು ಸಾವಧಾನದ ಓದು. ಸಮಗ್ರ ಓದಿನ ಪರಿಕಲ್ಪನೆ ಇಂದಿನ ಬಹುಮುಖ್ಯ ಸಾಂಸ್ಕೃತಿಕ ಅಗತ್ಯವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಂತರ ಸಮಗ್ರ ಕಾದಂಬರಿಗಳ ಕುರಿತು ಒಂದು ಇಡಿಯಾಗಿ ಸಮಗ್ರವಾಗಿ ನೋಡುವಂತಹ ಒಂದು ಚಿಂತನೆಗೆ, ಒಂದು ಉಪಕ್ರಮಕ್ಕೆ ಬೆಂಗಳೂರಿನ ಶಿವರಾಮ್ ಕಾರಂತ ವೇದಿಕೆಯ ದೀಪಾ ಮೇಡಮ್ ಅವರು, ಅವರ ಮಿತ್ರರು ತೊಡಗಿರುವುದು ಅತ್ಯಂತ ಸೂಕ್ತವಾದಂತಹ ಒಂದು ಉಪಕ್ರಮ ಅಂತ ನಾನಾದರೂ ಅಂದುಕೊಂಡಿದ್ದೀನಿ. ಅವರನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಶಿವರಾಮ್ ಕಾರಂತರ ಕೇವಲ ಮನುಷ್ಯರು ಕಾದಂಬರಿ 1971ರಲ್ಲಿ ಪ್ರಕಟವಾದ ಕನ್ನಡದ ಬಹುಮುಖ್ಯ ಕಾದಂಬರಿಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೀನಿ. 16 ಅಧ್ಯಾಯಗಳಿರುವ 359 ಪುಟಗಳಿರುವಂಥ ಒಂದು ಮಧ್ಯಮ ಗಾತ್ರದ ಕಾದಂಬರಿ. ಇದೊಂದು ಸಂಕೀರ್ಣವಾದಂತಹ ಒಂದು ಕಾದಂಬರಿ. ಸಂಸಾರ ಹಾಗೂ ಪಾರಮಾರ್ಥಿಕ ಬದುಕಿನ ತಿಕ್ಕಾಟ ಆಗಿರ್ಬೋದು, ಕಾಮ ಪ್ರೇಮಗಳ ನಡುವಿನ ಜಿಜ್ಞಾಸೆ ಆಗಿರ್ಬೋದು, ದೇಹ ಮತ್ತು ಆತ್ಮಗಳ ನಡುವಿನ ಸಂಬಂಧ, ಭಕ್ತಿ ಹಾಗೂ ಜ್ಞಾನ ಮಾರ್ಗಗಳ ವಿಚಾರ ವಿನಿಮಯ, ಇಹದ ಬದುಕಿಗೆ ಆದ್ಯತೆ, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಕಾರಂತರು ಬಹಳ ರೋಚಕವಾಗಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಪಂಪ ಹೇಳಿದಂಥ ಒಂದು ಮಾತು ಇವತ್ತು ನೆನಪಾಗುತ್ತೆ. ಆತ ಹೇಳ್ತಾನೆ, ಬೆಳಗುವಿನಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಅಂತ. ಅದೇ ರೀತಿಯಲ್ಲಿ ಕಾರಂತರು ಈ ಒಂದೇ ಒಂದು ಕೃತಿಯಲ್ಲಿ ಲೌಕಿಕ ಮತ್ತು ಆಗಮಿಕ ಈ ಎರಡೂ ಅಂಶಗಳನ್ನು
ತಂದು ಪಾರಮಾರ್ಥಿಕ ಜೀವನಕ್ಕಿಂತ ಹೆಚ್ಚಾಗಿ ಲೌಕಿಕ ಜೀವನಕ್ಕೆ ಆದ್ಯತೆ ಕೊಡಬೇಕು, ಬದುಕು ಮುಖ್ಯ, ಬಾಳ್ವೆಯೇ ಬೆಳಕು ಎನ್ನುವ ಮಾತು ಅವರ ಕೃತಿಯಲ್ಲಿ ಬಂದಿದೆ. ಅದು ಸಹ ಇಲ್ಲಿ ಪ್ರಕಟವಾಗಿದೆ ಅನ್ನುವಂಥದ್ದು. ಕಾರಂತರ ಪ್ರತಿಯೊಂದು ಕಾದಂಬರಿಗಳಲ್ಲಿಯೂ ಒಂದು ವಿಚಾರಧಾರೆ ಇದೆ ಅನ್ನುವಂಥದ್ದು ಒಂದು ಪ್ರಮುಖ ಅಂಶ. ಅದು ಟಾಪಿಕಲ್ ಎನ್ನಬಹುದಾದಂತಹ ಒಂದು ವಿಚಾರಧಾರೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಉಂಟು. ಅದನ್ನ ಇಟ್ಕೊಂಡೇ ಅವರು ಒಂದು ಸಮಸ್ಯೆಯನ್ನು ಇಟ್ಟುಕೊಂಡೇ ಕಾದಂಬರಿಯನ್ನು ಬರಿತಾ ಬಂದವರು. ಅವರ ಕೃತಿಗಳಲ್ಲಿ ಬರುವಂಥ ಅವರ ಮುನ್ನುಡಿಯನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ. ಈ ಕೇವಲ ಮನುಷ್ಯರು ಕಾದಂಬರಿ ಸಹ ಮಾನವನ ಬದುಕಿಗೆ ಅನಿವಾರ್ಯವಾದ ಸಹಜವಾದ ಲೈಂಗಿಕತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ತಮ್ಮ ವಿಚಾರಗಳನ್ನು ಬಹಳ ಖಾರವಾಗಿ, ಖಚಿತವಾಗಿ, ನೇರವಾಗಿ ಮಂಡಿಸಿರುವುದು ನಾನು ನೋಡ್ತೀನಿ. ಈ ಹೊತ್ತು ನನಗೆ ಇಂಗ್ಲೀಷ್ನ ಪ್ರಸಿದ್ಧ ಲೇಖಕ ಸಾಹಿತಿ H.D. ಲಾರೆನ್ಸ್ ನೆನಪಾಗ್ತಾ ಇದ್ದಾನೆ. ಆತ ಒಂದು ಮಾತು ಹೇಳ್ತಾನೆ ಅನ್ನುವಂಥದ್ದು. ಕತೆ ಕಾದಂಬರಿಗಳಲ್ಲಿ ಬಹಳ ಮುಖ್ಯವಾದಂತಹ ವಸ್ತು ಅಂತ ಹೇಳಿದರೆ ಅದು ನಿಜವಾಗಿ ಮಾನವೀಯ ಸಂಬಂಧಗಳ ಚಿತ್ರಣ ಅಂತ ಹೇಳ್ತಾನೆ. ಅಲಮಪ್ರಭುಗಳು ಇದನ್ನೇ ಹೇಳ್ತಾರೆ ಅನ್ನುವಂಥದ್ದು. ಏನು ಅಂತ ಹೇಳಿದರೆ ಇದು ಸಂಬಂಧವಯ್ಯ ಅಂತ ಹೇಳ್ತಾರೆ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣಿದತ್ತ ಸಂಬಂಧವಯ್ಯ ಅಂತ. ದೇವನವರು ಮಹಾದೇವ ಅವರು ಹೇಳೋದು ಅದೇ ಮಾತು, ಸಂಬಂಧ ಕಾಣ ಅಂತ. ಹಾಗಾಗಿ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಈ ಸಂಬಂಧಗಳನ್ನು ಅತ್ಯಂತ ಕಲಾತ್ಮಕವಾಗಿ ಕಟ್ಟಿಕೊಟ್ಟದನ್ನು ನಾವು ನೋಡ್ತೀವಿ. ಕತೆ ಹೇಳೋದ್ರಲ್ಲಿ ಅವರಿಗೆ ಯಾವುದೇ ವಿಶೇಷವಾದಂತಹ ಒಂದು ಆಸ್ತಿ ಆಗಲಿ ಅಭಿರುಚಿ ಆಗಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಕೇವಲ ಮನುಷ್ಯರು ಕಾದಂಬರಿಯ ಕನ್ನಡದ ಪ್ರಮುಖ ಕಾದಂಬರಿಗಳಲ್ಲಿ ಒಂದು ಅಂತ ನಾನು ಹೇಳಿದೆ. ಇದರ ಕಾದಂಬರಿಯ ನಾಯಕ ನಿವೃತ್ತ ಇಂಜಿನಿಯರ್. ಆತ ನಿವೃತ್ತಿಯ ಬಳಿಕ ನಿಶ್ಚಿಂತೆಯಿಂದ ಬದುಕನ್ನು ಸಾಗಿಸಬೇಕು ಅಂಥೇಳಿ ಕನಸು ಕಂಡಿರ್ತಾನೆ. ಆದರೆ ಆದದ್ದೇ ಬೇರೆ ಎನ್ನುವಂಥ ಕವಿ ಹೇಳ್ತಾರಲ್ಲ, ಇದುದನ್ನು ಬಿಟ್ಟು ಇರದದೊಡೆಗೆ ತುಡಿಯುವುದೇ ಜೀವನ. ಹಾಗೆಯೇ ಇವನ ಬದುಕು ಸಾಗ್ತದೆ. ಉಡುಪಿಯ ಸಮೀಪದ ಗ್ರಾಮೀಣ ಪ್ರಾಂತದಿಂದ ಬಂದ ಹುಡುಗ ಹಯವದನ ರಾಯ ಮಧ್ಯಮ ವರ್ಗದ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ಉಡುಪಿ ಬಳಿಕ ಮಂಗಳೂರಿನಲ್ಲಿ ಶಿಕ್ಷಣ ಪಡೆದು ಬಳಿಕ ಮದ್ರಾಸ್ನಲ್ಲಿ ತನ್ನ ಸಹೋದರ ಮಾವನ ಮನೆಯಲ್ಲಿ ಉಳಿದುಕೊಂಡು ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ತದನಂತರ PWD ಇಲಾಖೆಯಲ್ಲಿ ಒಂದು ನೌಕರಿಯನ್ನು ಸೇರ್ತಾನೆ. ಅಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ತಮಿಳುನಾಡು, ಆಂಧ್ರ ಪ್ರದೇಶ ಮೊದಲಾದ ಕಡೆಗಳಲ್ಲಿ ನೌಕರಿಯನ್ನು ಮಾಡ್ತಾ ಒಂದು ಸುಖ ಸಂಸಾರವನ್ನು ಮಾಡೋದ್ರಲ್ಲಿ ಆತ ಯಶಸ್ವಿ ಆಗ್ತಾನೆ. ಸೋದರ ಮಾವನ ಮಗಳಾದಂತಹ ವಾರಜಿಯನ್ನು ಮದುವೆ ಆಗ್ತಾನೆ. ಇಡೀ ಕಾದಂಬರಿಗೆ ಒಂದು ತಿರುವು ಬಂದದ್ದೇ ಈ ಸರ್ಕಾರಿ ನಿಯಮದ ಪ್ರಕಾರ 55ನೇ ವರ್ಷಕ್ಕೆ ಹಯವರ್ಧನ್ ರಾಯರು ನಿವೃತ್ತರಾಗ್ತಾರೆ. ಅವರನ್ನು ಮುಂದೇನು ಮಾಡುವುದು ಅಂತ ಒಂದು ಸಮಸ್ಯೆ ಕಾಡ್ತದೆ. ನಿವೃತ್ತಿ ಹೊಂದಿದ ಹಯವರ್ಧನ್ ರಾಯರು ಪುನಃ ಮದ್ರಾಸಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಯಾಕೋ ಅಷ್ಟಾಗಿ ಸರಿ ಕಾಣೋದಿಲ್ಲ. ಒಂದು ರೀತಿಯಲ್ಲಿ ಅನಾಥ ಪ್ರಜ್ಞೆ ಅವರನ್ನು ಕಾಡುತ್ತೆ. ಕಾರಂತರಿಗೆ ಕತೆ ಹೇಳುವುದೇ ಮುಖ್ಯ ಅಲ್ಲ. ಒಂದು ಅಧ್ಯಾಯದಲ್ಲಿ 20 ಪುಟಗಳಲ್ಲಿ ಹಯವರ್ಧನ್ ರಾಯರ ಹುಟ್ಟಿನಿಂದ ನಿವೃತ್ತಿಯ ತನಕದ ಎಲ್ಲ ವಿವರಗಳನ್ನು ಅವರು ವರ್ಣನೆ ಮಾಡ್ತಾರೆ, ಅತ್ಯಂತ ಸಂಕ್ಷಿಪ್ತವಾಗಿ. ಬರೀ 20 ಪುಟಗಳಲ್ಲಿ ಮೊದಲ ಅಧ್ಯಾಯದಲ್ಲಿ 55ರಲ್ಲಿಯೇ ರಾಯರು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದಂತಹ ಒಂದು ಸುಖ ಸಂಸಾರದ ಚಿತ್ರಣ ಸಿಗುತ್ತೆ ಅಂತ. ಮದ್ರಾಸು ನಗರದಲ್ಲಿದ್ದರೆ ಅರಣ್ಯದಲ್ಲಿ ಸಿಕ್ಕಿಕೊಂಡ ತಬ್ಬಲಿಗಳೇ ಸರಿ ಎಂಬ ನೋವು ಅವರನ್ನು ಕಾಡ್ತದೆ. ಸ್ವಂತ ಮನೆಯಲ್ಲಿಯೇ ನೆಲೆ ಇಲ್ಲದ ಅತಿಥಿಯಂತೆ ಇರೋದಕ್ಕಿಂತ ತಾನು ತನ್ನದೇ ಆದಂತಹ ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಬೇಕು ಎನ್ನುವಂಥ ಹಂಬಲ ಅವರನ್ನು ಕಾಡ್ತದೆ. ಹಾಗಾಗಿ ತಮ್ಮ ಭಾವಿ ಜೀವನವನ್ನು ಉಡುಪಿಯಲ್ಲಿ ಕಳೀಲಿಕ್ಕೆ ನಿರ್ಧಾರ ಮಾಡ್ತಾರೆ. ರಾಯರು ಒಂದು ರೀತಿಯಲ್ಲಿ ಅಂತರ್ಮುಖಿ ಆಗ್ತಾರೆ ಎನ್ನುವಂಥ. ಈ ತನಕ ತಾನು ಕೇವಲ ಲೌಕಿಕದಲ್ಲೇ ಮುಳುಗಿದ್ದೆ, ನಾಳೆಯ ದಿನ ತನ್ನ ಆತ್ಮ ಏನಾಗಬೇಕು, ಮುಂದೆ ಎಂಥೆಲ್ಲ ಜನ್ಮಗಳಲ್ಲಿ ತೊಳಲಾಡಬೇಕಾದೀತು, ಒಂದು ರೀತಿಯ ಪಾರಮಾರ್ಥಿಕ ಚಿಂತನೆ ಅವರನ್ನು ಕಾಡಲಿಕ್ಕೆ ಆರಂಭ ಆಗುತ್ತೆ. ಪಾರಮಾರ್ಥಿಕ ಚಿಂತನೆ ಕಡೆಗೆ ಅವರ ಮನಸ್ಸು ಹೊರಳುತ್ತದೆ. ಉಡುಪಿಯನ್ನು ತಮ್ಮ ಮುಂದಿನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಅಲ್ಲಿ ತಮ್ಮನ ಸಹಾಯದಿಂದ ಒಂದು ನಿವೇಶನವನ್ನು ಖರೀದಿ ಮಾಡಿ ಸ್ವಂತ ಮನೆಯನ್ನು ಕಟ್ಟಿಸಿ ತಮ್ಮ 2ನೆಯ ಒಂದು ಅಧ್ಯಾಯವನ್ನು ಹಯವರ್ಧನ ರಾಯರು ಶುರು ಮಾಡ್ತಾರೆ. ಈ ಹಯವರ್ಧನ ರಾಯರದ್ದು ಒಂದು ರೀತಿಯಲ್ಲಿ ಸನ್ಯಾಸಿ ಸಂಸಾರಿಯಾದ ಅಂತ ನಮ್ಮ ಕಡೆ ಕತೆ ಹೇಳ್ತಾರೆ, ಹಾಗಾಗತ್ತೆ. ಉಡುಪಿಯಲ್ಲಿ ಹೊಸ ಮನೆಯನ್ನು ಖರೀದಿಸಿ ಗೃಹ ಪ್ರವೇಶವಾದ ಬಳಿಕ ಅವರನ್ನು ಮತ್ತೊಂದು ಸಮಸ್ಯೆ ಕಾಡಲಿಕ್ಕೆ ಆರಂಭ ಆಗುತ್ತೆ ಅನ್ನುವಂಥ. ಗಂಜಿ ಬೇಯಿಸಿ ಹಾಕಲು ಮನೆಯ ಚಾಕರಿ ಮಾಡಲು ಒಬ್ಬರು ಹೆಂಗಸು ಯಾರಾದರೂ ಸಿಕ್ಕಿದರೆ ಅನುಕೂಲ, ಅದಕ್ಕೆ ನಂಬಿಕೆಯ ಜನ ಬೇಕು ಅಂದ್ಕೊಳ್ತಾರೆ. ಹಯವರ್ಧನ ರಾಯರು ಮತ್ತು ಅವರ ಹೆಂಡತಿ ವಾರಜಿಯ ನಡುವೆ ಅಂತ ಹೇಳಿಕೊಳ್ಳುವ ಸಂಬಂಧ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಮೇಲುನೋಟಕ್ಕೆ ಎಲ್ಲವೂ ಸರಿ, ಆದರೆ ಒಂದು ಅನ್ಯೋನ್ಯತೆ ಆಗಲಿ, ಆತ್ಮೀಯತೆ ಆಗಲಿ, ಪರಸ್ಪರ ಗೌರವ ಆಗಲಿ ಅವರಲ್ಲಿ ಇರಲಿಲ್ಲ ಅಂತ ನಮಗೆ ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ. ತನ್ನ ಗಂಡ ಮನೆಯಲ್ಲಿ
ಆತ ಬಿದ್ದುಕೊಂಡಿರೋದು ಅವಳಿಗೂ ಇಷ್ಟ ಇರೋದಿಲ್ಲ. ಉಡುಪಿಗೆ ಹೋದಾಗಲೂ ಅವಳೇನು ತಕರಾರು ಮಾಡಿರೋದಿಲ್ಲ ಅನ್ನುವಂಥ. ಉಡುಪಿಯಲ್ಲಿ ಐವನ್ನರಾಯರು ಮನೆ ಮಾಡಿದರು. ಆಕೆ ಮದ್ರಾಸ್ನಲ್ಲೇ ಮೊಕ್ಕಂ, ತನ್ನದೇ ಆದಂತಹ ಸಮಾಜ ಸೇವೆ ಮತ್ತೊಂದು ಮಗದೊಂದು ಅದರಲ್ಲಿ ಅವರು ತೊಡಗಿಕೊಂಡಿರ್ತಾಳೆ. ಗಂಡನ ಬಗ್ಗೆ ಯಾವುದೇ ಒಂದು ವಿಶೇಷವಾದ ಕಾಳಜಿಯನ್ನು ಸಹ ವಹಿಸುವುದಿಲ್ಲ ಎನ್ನುವಂಥ. ಇದರಿಂದಾಗಿ ಕುಸಿದು ಹೋದ ಒಂದು ಪರಕೀಯ ಪ್ರಜ್ಞೆ ಕಾಡಿದಂತಹ ರಾಯರು ತಮ್ಮ ಗೆಳೆಯರೊಂದಿಗೆ ಹೆಚ್ಚು ಸಮಯವನ್ನು ಕಳೀತಾರೆ. ಅವರ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೊರಳುತ್ತದೆ ಅಂಥೇಳಿ ನಮಗೆ ವಿವರಗಳು ಸಿಗ್ತವೆ ಅಂತ. ರಾಯರ ಬಾಳಿನಲ್ಲಿ ನೂತನ ಪರ್ವ ಆರಂಭವಾಗುವುದು ಉಡುಪಿಯಲ್ಲಿ. ಅವರ ಮನೆಯಲ್ಲಿ ಚಾಕರಿಗೆಂದು ಸೇರಿಕೊಂಡಂತಹ ಕಾವೇರಿ ಸಹ ಒಂದು ರೀತಿಯಲ್ಲಿ ಗಂಡ ಎಂದೋ ಒಂದು ರೀತಿಯಲ್ಲಿ ಗಂಡ ಬಿಟ್ಟಂತಹ ಒಂಟಿ ಜೀವಿ ಅವರು. ಆಕೆಯ ನಯ ವಿನಯ, ಗುಣಸಂಪನ್ನ ನಡವಳಿಕೆ, ಆಕೆಯ ಸ್ವಭಾವ ಐವನ್ನರಾಯರಿಗೆ ಭಾಳ ಇಳಿಸ್ತದೆ. ಆಕೆ ಅವರ ಆಪ್ತ ಗೆಳತಿಯಾಗಿ, ಸಖಿಯಾಗಿ, ಅವರ ಮೈ ಮನಸ್ಸುಗಳಿಗೆ ಸುಖವನ್ನು ನೀಡುವ, ನೆಮ್ಮದಿಯನ್ನು ನೀಡುವ, ಒಂದು ರೀತಿಯಲ್ಲಿ ಆದರ್ಶ ದಂಪತಿಗಳಿಗಿಂತ ಹೆಚ್ಚೆ ಅನ್ಯೋನ್ಯವಾಗಿ ಆಪ್ತವಾಗಿ ಅವರು ಮುಂದಿನ ಬದುಕನ್ನು ನಡೆಸ್ತಾರೆ. ಎಲ್ಲಿಯೂ ಅಶ್ಲೀಲವಾಗದ ಹಾಗೆ ಅವರ ಒಂದು ಸಂಬಂಧವನ್ನು ಈ ಕೇವಲ ಮನುಷ್ಯರ ಕಾದಂಬರಿಯಲ್ಲಿ ಕಾರಂತರು ಚಿತ್ರಣ ಮಾಡಿರುವ ರೀತಿ ಇದೆಯಲ್ಲ, ಇದು ಬಹಳ ಮನೋಜ್ಞವಾಗಿದೆ ಅನ್ನುವಂಥದ್ದು. ಹೀಗಾಗಿ ಇಡೀ ಕಾದಂಬರಿ ಒಂದು ಈ ಸಂಬಂಧದ ಹಿನ್ನೆಲೆಯಲ್ಲಿ, ಸಂಬಂಧದ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಉತ್ತರ ಭಾರತದಲ್ಲಿ ಪ್ರವಾಸ ಹೋಗಿದ್ದ ಸಂದರ್ಭದಲ್ಲಿ ಅವರಿಗೊಬ್ಬರು ಗೆಳೆಯರು, ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಒಬ್ಬರು ಗೆಳೆಯರು ಭೇಟಿಯಾಗಿರ್ತಾರೆ. ಉಡುಪಿ ಮೂಲದ ಮುಕುಂದ ಕಮ್ತಿ ಅಂತ ಈಗ ಅಭಿಜ್ಞಾನಂದರಾಗಿ ಉಡುಪಿಯಲ್ಲಿ ತಮ್ಮದೇ ಆದಂತಹ ಒಂದು ಭವಾನಿ ಆಶ್ರಮವನ್ನು ಕಟ್ಟಿಕೊಂಡು ಜನಪ್ರಿಯರಾಗಿರ್ತಾರೆ. ಆ ಭವಾನಿ ಆಶ್ರಮಕ್ಕೆ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕು. ಅದಕ್ಕೆ ಈ ಐವನ್ನರಾಯರು ಇಂಜಿನಿಯರ್, ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆ ಕಟ್ಟಡ ಕಟ್ಟುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಈ ಅಭಿಜ್ಞಾನಂದ ಸ್ವಾಮೀಜಿಗಳು ಐವನ್ನರಾಯರ ಆಧ್ಯಾತ್ಮದ ಹಸಿವನ್ನು ಹಿಂಗಿಸುವಂತಹ ಒಂದು ಪ್ರಜ್ಞೆಯಾಗಿ ಸಹ ಇಡೀ ಕಾದಂಬರಿಯಲ್ಲಿ ಕೆಲಸ ಮಾಡುವುದನ್ನು ನಾವು ನೋಡ್ತೇವೆ. ಈ ಅಭಿಜ್ಞಾನಂದ ಸ್ವಾಮೀಜಿ ಅಥವಾ ಮುಕುಂದ ಕಮ್ತಿ ಅವ್ರದ್ದು ಇನ್ನೊಂದು ಕಥೆ ಅನ್ನುವಂಥ. ಅವರು ಸಹ ಒಂದು ರೀತಿಯಲ್ಲಿ ನೊಂದ ಜೀವವೇ. ಮಾರಾಟ ಇಲಾಖೆಯಲ್ಲಿ, ಮಾರಾಟ ತೆರಿಗೆ ಇಲಾಖೆಯಲ್ಲಿ ಅವರು ಇಂಜಿನಿಯರ್ ಆಗಿ ನೌಕರಿ ಮಾಡ್ತಾ ಮುಂದೆ ನಡುವಯಸ್ಸಿನಲ್ಲಿ ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ಒಂದು ರೀತಿಯಲ್ಲಿ ಬದುಕಿನಲ್ಲಿ ವೈರಾಗ್ಯ ಹೊಂದಿ ಸ್ವಾಮೀಜಿಯೊಬ್ಬರಿಂದ ಪ್ರಭಾವಿತರಾಗಿ ಜ್ಞಾನ ಮಾರ್ಗವನ್ನು ಹಿಡಿದು ಜ್ಞಾನ ಪ್ರಸಾರದಲ್ಲಿ ತಮ್ಮನ್ನು ಆತ್ಮೀಯವಾಗಿ ತೊಡಗಿಸಿಕೊಂಡಿರ್ತಾರೆ ಅನ್ನುವಂಥ. ಮುಕುಂದ ಕಮ್ತಿ ಈಗ ಅಭಿಜ್ಞಾನಂದ ಸ್ವಾಮೀಜಿಯಾಗಿ ಉಡುಪಿಯಲ್ಲಿ ಭವಾನಿ ಆಶ್ರಮದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇಂದ್ರಿಯ ನಿಗ್ರಹ ಆಧ್ಯಾತ್ಮ ಸಾಧನೆಗೆ ಅನಿವಾರ್ಯ ಎಂಬುದು ಅವರ ಬಲವಾದಂತಹ ನಂಬಿಕೆಯಾಗಿತ್ತು ಅಂತ. ಆದರೆ ಭಕ್ತೆಯಾಗಿ ಬಂದು ಅವರ ಆಶ್ರಮದಲ್ಲಿ ಬಹಳ ವರ್ಷಗಳ ಕಾಲ ಉಪಚಾರವನ್ನು ಮಾಡಿದಂತಹ ಶಾಂತಾಳ ಒಂದು ಸಂವಾದ, ಶಾಂತಾಳೊಂದಿಗೆ ಅವರು ನಡೆಸಿದಂತಹ ಒಂದು ಸಮಾಗಮ, ಅವಳ ಒಂದು ಪರಿಚಯ, ಒಂದು ರೀತಿಯ ಅದು ಸಖ್ಯ, ಒಂದು ಸಂವಾದ ಮುಖಾಂತರವಾಗಿ ಅವರಿಗೆ ವಾಸ್ತವದ ದರ್ಶನ ಆಗುತ್ತೆ. ಇಡೀ ಕಾದಂಬರಿಯಲ್ಲಿ ಕೇವಲ ಮನುಷ್ಯರು ಕಾದಂಬರಿಯಲ್ಲಿ 4 ಪ್ರಮುಖ ಪಾತ್ರಗಳು ನಮಗೆ ಮುಖ್ಯ ಆಗುತ್ತೆ. ಇದು ವಿಶೇಷವಾಗಿ ಐವನ್ನರಾಯರ ಒಂದು ಕಥೆಯೇ ಆದ್ರೂ ಅಲ್ಲಿ ಐವನ್ನರಾಯರು, ಅವರ ಆಪ್ತಳಾಗಿ ಮಧ್ಯದಲ್ಲಿ ಸೇರಿಕೊಳ್ಳುವಂತಹ ಕಾವೇರಿ, ಸ್ವಾಮಿ ಅಭಿಜ್ಞಾನಂದರು ಹಾಗೂ ಮಧುರ ಭಕ್ತಿಯ ಪಥದಲ್ಲಿ ಸಾಗುವ ಶಾಂತಾಬಾಯಿ ಈ ಕಾದಂಬರಿಯ ಮುಖ್ಯ ಪಾತ್ರಗಳು ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲ ಪಾತ್ರಗಳು ತಮ್ಮ ತಮ್ಮ ಅನುಭವಗಳ ಮೂಲಕ ತಮ್ಮ ಇತಿಮಿತಿ ಒಳಗೆ ತಮಗೆ ಎದುರಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ಅವರು ಕೇವಲ ಮನುಷ್ಯರು ಇದ್ದಿರ್ಬೋದು, ಆದರೆ ತಮಗೆ ಬಂದಂತಹ, ತಮಗೆ ಎದುರಾದಂತಹ ಅಡೆತಡೆಗಳನ್ನು ತಾವೇ ಪರಿಹಾರವನ್ನು ಮಾಡಿಕೊಳ್ತಾರೆ. ಇದು ಬಹಳ ದೊಡ್ಡದು ಎನ್ನುವಂಥದ್ದು. ಇದೊಂದು ವಿಚಾರ ಪ್ರಧಾನವಾದಂತಹ, ಚಿಂತನ ಪ್ರಧಾನವಾದಂತಹ ಒಂದು ಕಾದಂಬರಿ. ಜೀವನದ ಸಾರ್ಥಕತೆ, ಬದುಕಿನ ಅನ್ವೇಷಣೆ, ದೇವಮಾನವರ ಸಂಬಂಧ, ಗಂಡು ಹೆಣ್ಣುಗಳ ಸಹಜ ಪ್ರವೃತ್ತಿ, ದೇಹ ಆತ್ಮಗಳ ಸಂಬಂಧ, ಸಂಘರ್ಷಗಳನ್ನು ಒಟ್ಟೊಟ್ಟಿಗೆ ತಂದು ಕಾದಂಬರಿ ನೇಯ್ದಿರುವಂತಹ ಬಗೆ ಬಹಳ ಮನೋಜ್ಞವಾಗಿದೆ. ಈ ಕಾದಂಬರಿಯ ಮುನ್ನುಡಿಯಲ್ಲಿ ಕಾರಂತರು ಬಹಳ ಘನವಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತಂದು ಚರ್ಚೆಯನ್ನು ಮಾಡ್ತಾರೆ. ಬದುಕು ಅನ್ಯರ ಮುಂದೆ ನಾಟಿಸುವ ನಾಟಕವಲ್ಲ, ತಮಗಾಗಿ ಬಾಳುವ ರೀತಿ ಎನ್ನುವ ರೀತಿಯಲ್ಲಿ ಅದನ್ನು, ಆ ಸಮಸ್ಯೆಗಳನ್ನು ಈಸಬೇಕು, ಇದು ಜಯಿಸಬೇಕು ಎನ್ನುವ ಮಾತನ್ನು ಹೇಳ್ತಾರೆ ಅಂತ. ಸಾಮಾನ್ಯರ ಬದುಕೆ ಇಲ್ಲಿ ಕಾರಂತರ ಹೆಚ್ಚಿನ ಕಾದಂಬರಿಗಳಲ್ಲೂ ಹಾಗೆ ಇಲ್ಲಿಯೂ ಹಾಗೆ ಕಾರಂತರ ಕಾದಂಬರಿಗಳಿಗೆ ದ್ರವ್ಯವಾದದ್ದನ್ನು ನಾವು ನೋಡ್ತೇವೆ ಅನ್ನುವಂಥದ್ದು. 10 ಮುಖಗಳ ಕಾರಂತರು ಕಾದಂಬರಿಕಾರ ಕಾರಂತರಲ್ಲಿ ಒಂದಾಗಿ ಮೈದಳೆದು ನಿಲ್ಲುತ್ತಾರೆ ಎಂಬ ಹಿರಿಯ ವಿಮರ್ಶಕ ಇನಾಮದಾರ್ ಅವರ ಮಾತು ನಿಜವೇ ಆಗಿದೆ.
ಕೇವಲ ಮನುಷ್ಯರು ಕಾದಂಬರಿಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಫಲಪುರುಷಾರ್ಥಗಳ ಮಥನ ಬಹಳ ಹೃದಯವಾಗಿ ಪಡಿಮೂಡಿರುವುದನ್ನು ನಾವು ನೋಡ್ತೇವೆ. ಕಾರಂತರೇ ಒಂದು ಕಡೆ ತುಳಿದ ನೆಲ, ಕಂಡ ದೃಶ್ಯ, ಸ್ವಂತಕ್ಕೆ ಪಡೆದ ಅನುಭವಗಳನ್ನು ಈ ಕೃತಿಯಲ್ಲಿ ತಂದಿರುವೆ ಅಂತ ಹೇಳಿಕೊಂಡಿದ್ದಾರೆ. ಈ ಮೈಮನಸ್ಸುಗಳ ಕಾದಂಬರಿಯಲ್ಲಿ ಅದು ಆ ಚರ್ಚೆ ಬಂದಿರುವುದು ನಾವು ನೋಡ್ತೇವೆ ಎನ್ನುವಂಥದ್ದು. ಈ ಕಾದಂಬರಿಯಲ್ಲಿ ಸಹ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆದ್ದನ್ನು ನಾವು ನೋಡ್ತೇವೆ. ವಿರಸ ದಾಂಪತ್ಯದ ಚಿತ್ರಣ ಈ ಕಾದಂಬರಿಯ ಜೀವಾಳ ಅಂತ ನಾವು ಹೇಳಿದ್ರೂ ಆ ವಿರಸ ದಾಂಪತ್ಯವನ್ನೇ ಯಾವ ರೀತಿಯಲ್ಲಿ ಸರಸವಾಗಿ ಮಾಡಿಕೊಂಡು ಬದುಕನ್ನು ಸಹ್ಯಗೊಳಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಕೃತಿಯಲ್ಲಿ ಕಾರಂತರು ಬಹಳ ಚೆನ್ನಾಗಿ ಚಿಂತನೆ ಹಚ್ಚಿದ್ದಾರೆ ಅನ್ನುವಂಥದ್ದು. ಮನುಷ್ಯನ ಬದುಕಿನಲ್ಲಿ ಕಾಮ ಪ್ರವೃತ್ತಿಯ ಸ್ಥಾನ ಏನು, ಅದರ ಅಪರಿಹಾರ್ಯ ಸ್ವರೂಪವನ್ನು ಗುರುತಿಸದೆ ಮನುಷ್ಯ ಸೃಷ್ಟಿಸಿಕೊಳ್ಳುವ ಸಮಸ್ಯೆಗಳು, ಅನಿರ್ಬಂಧವಾಗಿ ಅದರ ತೃಪ್ತಿಗೆ ತೊಡಗುವುದರಿಂದ ಉಂಟಾಗುವ ವಿಕಾರಗಳು, ಸಹಜವಾದ ಕಾಮವನ್ನು ಹತ್ತಿಕ್ಕಿ ತಡೆಗಟ್ಟುವುದರಿಂದ ಪರಿಣಮಿಸುವ ವಿಕೃತಿಗಳು, ಈ ಎಲ್ಲ ವಿಷಯಗಳ ಚರ್ಚೆ ಅದು ಸರಸಮ್ಮನ ಸಮಾಧಿ ಕಾದಂಬರಿಯಲ್ಲಿ ಆರಂಭ ಆಗಿತ್ತು. ಆ ಬಳಿಕ ಮೂಕಜ್ಜಿಯ ಕನಸುಗಳು ಕಾದಂಬರಿಯಲ್ಲೂ ಅದು ದೊಡ್ಡ ಪ್ರಮಾಣದಲ್ಲಿ ಚಿತ್ರಣಗೊಳ್ಳುತ್ತು ಅಂತ ನಮಗೆಲ್ಲ ಗೊತ್ತಿದೆ. ಮೈಮನಸ್ಸುಗಳ ಕಾದಂಬರಿಯಲ್ಲಿ ಈಗಾಗಲೇ ಹೇಳಿದೆ ನಾನು, ಅಲ್ಲಿಯೂ ಸಹ ಈ ಒಂದು ಚಿತ್ರಣ ಬರುತ್ತೆ ಅನ್ನುವಂಥದ್ದು. ಅದೇ ಬಗೆಯ ಒಂದು ವಿಚಾರಧಾರೆ, ಚಿಂತನೆ, ವಿಚಾರ ವಿಮರ್ಶೆ ಕೇವಲ ಮನುಷ್ಯರು ಕಾದಂಬರಿಯಲ್ಲಿ ಸಹ ಪಡಿಮೂಡಿರುವುದನ್ನು ನಾವು ನೋಡ್ತೇವೆ. ಮನುಷ್ಯನ ಆತ್ಮೋನ್ನತಿಗೆ ಕಾರಂತರು ಹೇಳುವಂತಹ ಮಾತಿದು, ಮನುಷ್ಯನ ಆತ್ಮೋನ್ನತಿಗೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಇಂದ್ರಿಯ ನಿಗ್ರಹಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಇಂದ್ರಿಯಗಳನ್ನು ಹತ್ತಿಕ್ಕಿಕೊಳ್ಳಬೇಕಾಗಿಲ್ಲ, ಸಂಸಾರದಿಂದ ವಿಮುಖನಾಗಬೇಕಾಗಿಲ್ಲ ಎನ್ನುವಂತಹ ಸಂಸಾರದೊಳಗಿದ್ದು ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ನಿಲುವು ಈ ಕೃತಿಯಲ್ಲಿ ಪ್ರಕಟ ಆಗಿದೆ. ಜೀವನದ ವಾಸ್ತವವನ್ನು ಅದರೆಲ್ಲ ಸಮಗ್ರತೆ ಮತ್ತು ಸಂಕೀರ್ಣತೆಗಳಲ್ಲಿ ಸೆರೆ ಹಿಡಿಯುವಂತಹ ಒಂದು ಒಳ್ಳೆಯ ಪ್ರಯತ್ನವನ್ನು ಈ ಕಾದಂಬರಿಯಲ್ಲಿ ಕಾರಂತರು ಯಶಸ್ವಿಯಾಗಿ ಮಾಡಿದ್ದಾರೆ. ಭೌತಿಕ ಜಗತ್ತನ್ನು ವೈಜ್ಞಾನಿಕ ವಿಧಾನದಿಂದ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ, ವಿಶೇಷ ಪ್ರಯತ್ನ ಇಲ್ಲಿದೆ. ಇಡೀ ಕಾದಂಬರಿಯಲ್ಲಿ ವಾಸ್ತವವಾದ ಢಾಳಾಗಿ ನಮಗೆ ಕಂಡುಬರುತ್ತೆ. ಮನುಷ್ಯನಾದವನು ತಾನು ಕಾಣದ ದೈವಕ್ಕಿಂತ ವಾಸ್ತವವಾಗಿ ಕಾಣುವ ಈ ನೆಲಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಗಟ್ಟಿ ಧ್ವನಿಯಲ್ಲಿ ಅವರು ಚಿತ್ರಿಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಕಾರಂತರ ಹೇಳ್ತಾರೆ, ಹೈಕೋರ್ಟ್, ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದವನು ಬ್ರಹ್ಮ ಎಂಬುದೆಲ್ಲ ಕಲ್ಪನೆಯಷ್ಟೇ. ಸೃಷ್ಟಿ ಇದೆ, ನಾವು ಇದ್ದೇವೆ, ಇರುವಷ್ಟು ಕಾಲ ಅದರೊಡನೆ ನಮ್ಮ ಸಂಬಂಧವನ್ನು ತಿಳಿದು ಒಳ್ಳೆಯ ರೀತಿಯಿಂದ ಬಾಳಿದರೆ ಸಾಲದೆ, ಯಾವುದು ನಮ್ಮ ತಿಳಿವಳಿಗೆ ಮೀರಿದ್ದೋ ಅದನ್ನು ಕುರಿತು ಊಹಾಪೋಹ ಮಾಡಿದರೆ ಹಾಗೆ ಮಾಡಿದ್ದು ಸತ್ಯ ಅನಿಸೀತೆ, ಅದು ನಮ್ಮದೇ ಇನ್ನೊಂದು ಸೃಷ್ಟಿಯಾಗದೇ ಇದ್ದೀತೆ. ಇರುವಷ್ಟು ಕಾಲ ನಮ್ಮ ಶಕ್ತಿಗಳನ್ನು ಎಷ್ಟು ಅರಳಿಸಲು ಸಾಧ್ಯವೋ ಅಷ್ಟು ಅರಳಿಸಿ ಸೂಕ್ಷ್ಮವಾಗಿ ಎಲ್ಲವನ್ನ ನೋಡುತ್ತಾ ಬಾಳುವುದಕ್ಕಿಂತ ಹೆಚ್ಚಿನ ಸುಖ, ಆನಂದ ಮತ್ತೊಂದಿಲ್ಲ ಎಂಬ ಮಾತನ್ನು ಈ ಚಿಂತನೆ ಕಾರಂತರ ಮೂಕಜ್ಜಿ ಕನಸುಗಳು ಕಾದಂಬರಿಯಲ್ಲೂ ಢಾಳಾಗಿ ನಮಗೆ ಕಾಣಿಸಿಕೊಂಡಿದೆ. ಬದುಕನ್ನು ಸಾಧ್ಯವಾದಷ್ಟು ಸೃಜನಶೀಲವಾಗಿ ಬದುಕಿನಲ್ಲಿ ಒಡೆದುಕೊಳ್ಳಬೇಕು ಎನ್ನುವಂತಹ ಒಂದು ಸರ್ವ ಕುತೂಹಲಿ ಕಾರಂತರ ಚಿಂತನೆ ಇಲ್ಲಿ ಸಹ ಬಹಳ ಚೆನ್ನಾಗಿ ಬಂದಿದೆ. ಗಂಡು ಹೆಣ್ಣುಗಳ ಸ್ನೇಹದ ಬಾಳಿಗೆ, ಮದುವೆಗೆ, ಸಂಸಾರ ಎನ್ನುವುದಕ್ಕೆ ಎಷ್ಟೆಲ್ಲ ಮುಖಗಳಿವೆ ಎನ್ನುವುದನ್ನು ಇಲ್ಲಿ ಒಂದು ರೀತಿಯಲ್ಲಿ ಅನ್ವೇಷಿಸುವ, ಶೋಧಿಸುವ ಕೆಲಸವನ್ನು ಅವರು ಮಾಡ್ತಾರೆ. ಕಾಮ ಎನ್ನುವುದು ಸಹಜವಾದುದು, ಅದನ್ನು ಚೆಲುವಿನ ಅನುಭವವಾಗಿ ದೈಹಿಕ ತೃಪ್ತಿಯ ಜೊತೆಯಲ್ಲಿ ಮನಸ್ಸನ್ನು ಮೇಲಕ್ಕೆತ್ತುವ, ನೋಡಿ ಕಾಮ ಎನ್ನುವಂತಹದ್ದು ಮನಸ್ಸನ್ನು ಮೇಲಕ್ಕೆ ಎತ್ತುವ ಒಂದು ಸಂಸ್ಕಾರ ಸಹ ಆಗಬಲ್ಲದು ಎನ್ನುವಂತಹ ಒಂದು ವಿಶ್ಲೇಷಣೆ ಈ ಕಾದಂಬರಿಯಲ್ಲಿ ಬಂದಿರುವುದು ಬಹಳ ಮಹತ್ವದ ವಿಚಾರ ಎನ್ನುವಂಥದ್ದು. ಗಂಡು ಹೆಣ್ಣಿನ ಸಹಜ ಭೋಗ ಪ್ರವೃತ್ತಿಯನ್ನು ತಾತ್ಸಾರವಾಗಿ ಕಾಣುವ ಅಗತ್ಯ ಇಲ್ಲ, ಅದನ್ನು ಗೆಲ್ಲದವರಿಗೆ ಭಕ್ತಿಯಾಗಲಿ, ಜ್ಞಾನ, ಕರ್ಮ ಯಾವುದು, ಮೋಕ್ಷ ಆಗಲಿ ಯಾವುದು ಸಿಗೋದಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕಾರಂತರಲ್ಲಿ ಕೊಡ್ತಾರೆ. ಒಟ್ಟಿನಲ್ಲಿ ಕೇವಲ ಮನುಷ್ಯರು ಕಾದಂಬರಿ ಕಾರಂತರ ಪ್ರಮುಖ ಚಿಂತನ ಪ್ರಧಾನ ಕಾದಂಬರಿಗಳಲ್ಲಿ ಒಂದು ಎನ್ನುವುದನ್ನು ನಾವು ನೆನಪಿಟ್ಕೊಂಡು ಓದಿದರೆ ನಮಗೆ ಅದರಿಂದ ಬಹಳಷ್ಟು ವಿಚಾರಗಳು, ಬದುಕಿನ ಕುರಿತಾದಂತಹ ಜೀವನ ಕ್ರಮದ ಕುರಿತು, ಮದುವೆ, ಸಂಸಾರ, ಸಾಮಾಜಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ಕಾರಂತರ ಚಿಂತನ ವಿಧಾನ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಕಾದಂಬರಿ ನೆರವಿಗೆ ಬರುತ್ತೆ. ಕಾರಂತರ ಉಪೇಕ್ಷಿತ ಕಾದಂಬರಿಗಳಲ್ಲಿ ಇದು ಒಂದು. ಮನುಷ್ಯನ ಜೀವನದ ಸಾಧ್ಯತೆಗಳನ್ನು ಶೋಧಿಸುವ ಪ್ರಯತ್ನವನ್ನು ಈ ಕಾದಂಬರಿಯಲ್ಲಿ ಕಾರಂತರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಕಾದಂಬರಿಯನ್ನು ತಾವೆಲ್ಲ ಓದಿದರೆ ಮತ್ತಷ್ಟು ಹೊಸ ವಿಚಾರಗಳು ತಮಗೂ ಗೊತ್ತಾಗುತ್ತೆ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು.